ಸೇರೋದಿಲ್ಲ. ಇದು ತಟಸ್ಥವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಯಾಕಂದರೆ ಜೆರುಸಲೆಮ್ ಏನಿದೆ ಅದು ಈ ಮೂರೂ ಧರ್ಮಗಳಿಗೆ ಪವಿತ್ರವಾದಂತಹ ಸ್ಥಳ. ಇವತ್ತು ನಡೆಯುತ್ತಿರುವಂತಹ ಎಲ್ಲ ಸಂಘರ್ಷಗಳಿಗೆ ಮೂಲ ಕಾರಣ ಇರೋದು ಅಲ್ಲೇ. ಆದ್ದರಿಂದ ಅದನ್ನು ನಾವು ತಟಸ್ಥವಾಗಿ ಇಡೋಣ ಅಂತ ವಿಶ್ವಸಂಸ್ಥೆ ನಿರ್ಧಾರ ಮಾಡ್ತಾರೆ. ಆಗ ವಿಶ್ವಸಂಸ್ಥೆಯವರು ಈ ಎರಡೂ ಪ್ರಪೋಸಲ್ನಲ್ಲಿ ಎರಡನೇ ಪ್ರಪೋಸಲ್ನ ಒಪ್ಕೊಳ್ತಾರೆ. ಅಂದರೆ ಪ್ಯಾಲೆಸ್ಟೈನ್ನ ಎರಡಾಗಿ ಡಿವೈಡ್ ಮಾಡೋದು ಅಂತ. ಇದನ್ನು ಇವರು 1947 ನವೆಂಬರ್ 29ರಲ್ಲಿ ಒಪ್ಪಿಗೆ ನೀಡ್ತಾರೆ. ಯಾವಾಗ ಈ ವಿಷಯ ಅರಬ್ಬರಿಗೆ ಗೊತ್ತಾಯಿತೋ ಅವರ ಒಂದು ಕೋಪ ಇನ್ನೂ ಹೆಚ್ಚಾಗುತ್ತೆ. ಯಹೂದಿಗಳಿಗೆ ಸಂತೋಷ ಆಗುತ್ತೆ, ನಮಗೆ ಒಂದು ರಾಷ್ಟ್ರ ಸಿಗ್ತಾ ಇದೆ ಅಂತ. ಆದರೆ ಅರಬ್ಬರು ಅದನ್ನು ಒಪ್ಕೊಳ್ಳೋದಿಲ್ಲ. ತುಂಬ ಒಂದು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಲವಾರು ಕಡೆ ತುಂಬ ಜಗಳ ಆಗುತ್ತೆ, ಹಲವಾರು ಜನರನ್ನು ಕೊಲ್ತಾರೆ. ಅದರಲ್ಲಿ ಕೆಲವು ಬ್ರಿಟಿಷರನ್ನು ಸಹ ಹತ್ಯೆ ಮಾಡಲಾಗುತ್ತೆ. ಈ ರೀತಿ ಇದ್ದಾಗ